ಇವತ್ತೇ ಫಸ್ಟ್ ಟೈಮ್ ಅಲ್ವಾ ಪೈನಾಪಲ್ ಪಾನಿಪುರಿ ಮಾಡಿರೋದು. ಸಕ್ಕತ್ತಾಗೈತೆ. ಫಸ್ಟ್ ಟೈಮ್ ಸಕ್ಸಸ್ ಆಯ್ತಾ ಚಿನ್ನಮ್ಮ? ಫಸ್ಟ್ ಟೈಮ್ ಅದು ಸಕ್ಸಸ್ ಆಗಿದ್ದಕ್ಕೆ ಈಗ ಅವಳು ತಿನ್ನೋದ್ ನೋಡಿ ನಾನು ಬರ್ತೀನಿ. ಈಗ ಆಸೆ ಆಗ್ಬಿಟ್ಟೈತಿ. ಅಲ್ಲ ಈಗ ನಾನು ಕೈ ತೊಳ್ಕೊಂಡ್ ಬರ್ತೀನಿ. ಸಕ್ಕತ್ತಾಗಿರೋದು. ಪಾನಿನೇ ಖಾಲಿ ಮಾಡ್ತಾ ಇದ್ದ ಅಲ್ಲೇ ಕುಡ್ಕೊಂಡ್ ಅಡ್ಗೆ ಮನೇಲೆ ಬಂದ್ಬಿಟ್ಟು. ಬನ್ನಿ ನೀವು ತಿನ್ನಿರಂತೆ. ಇನ್ನೊಂದು ಕೊಡ್ತೀನಿ. ಈಗ ನೀರ್ ಕುಡ್ತೀನಿ. ಸಮಾಧಾನ ಆಯ್ತಾ ಈಗ ಚಿನ್ನಮ್ಮ? ಸಮಾಧಾನ ಆಯ್ತಾ? ನಾನಿವತ್ತು ಪೈನಾಪಲ್ ಪಾನಿಪುರಿನ ಮಾಡ್ತಾ ಇದ್ದೀನಿ. ಅಂದರೆ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ಟೇಸ್ಟ್ ಅಂತೂ ಸಖತ್ತಾಗಿತ್ತು ಮಾತ್ರ. ನಾವಂತೂ ಇದೇ ಫಸ್ಟ್ ಟೈಮ್ ಪೈನಾಪಲ್ ಪಾನಿಪುರಿನ ಮಾಡ್ಕೊಂಡು ತಿಂದಿದ್ದು. ಈ ಟೇಸ್ಟ್ ಅಂತೂ ನಾವು ಯಾವತ್ತೂ ತಿಂದಿರಲಿಲ್ಲ. ಮಾಮೂಲಿ ಪಾನಿಪುರಿ ತಿನ್ನೋದು ಇದ್ದೇ ಇದೆ. ಈಗ ಆ ಥರ ಪೈನಾಪಲ್ ಪಾನಿಪುರಿ ಮಾಡೋದಕ್ಕೆ ಅಂದ್ಬಿಟ್ಟು ಮೇಯ್ನ್ ಏನಪ್ಪ ಅಂತಂದರೆ ಪೈನಾಪಲ್ಲು ಹಣ್ಣಾಗಿರೋದು, ಅಂದರೆ ಅನಾನಸ್ ಹಣ್ಣು ಫುಲ್ಲು ಹಣ್ಣಾಗಿರೋದನ್ನ ತೊಗೊಬೇಕು, ಅವಾಗೆ ಚೆನ್ನಾಗಿರೋದು. ನೋಡ್ತಾ ಇದ್ದೀರಲ್ಲ, ಈ ಥರ ಹಣ್ಣಾಗಿರೋದನ್ನ ತಗೊಂಡು ಈ ಥರ ನೀಟಾಗಿ ಕಟ್ ಮಾಡ್ಕೊಂಡು ತಗೋಬೇಕು. ಅಂದರೆ ಮೇಯ್ನ್ ರಿಸ್ಕ್ ಏನಪ್ಪ ಇದರಲ್ಲಿ ಅಂತಂದರೆ ಈ ಪೈನಾಪಲ್ಲಿನ ಮೇಲ್ಗಡೆ ಭಾಗ ಇರುತ್ತಲ್ಲ ಅದನ್ನೆಲ್ಲ ತೆಗಿಯೋದೇ ಇರುತ್ತಲ್ಲ, ಅದೊಂದೇ ರಿಸ್ಕು. ಇನ್ನೆಲ್ಲ ಮಾಮೂಲಿ ಈಸಿ ಮಾತ್ರ ಪೈನಾಪಲ್ ಪಾನಿಪುರಿ ಮಾಡ್ಕೊಳ್ಳೋದಂತೂ. ಇವತ್ತು ಭಾನುವಾರ ಆಗಿರೋದ್ರಿಂದ ಇವತ್ತು ನಾವು ಅಮಾವಾಸ್ಯೆ ಆಗಿತ್ತಲ್ವ ಅಂದ್ಬಿಟ್ಟು ನಾವೇನು ನಾನ್ ವೆಜ್ ಮಾಡಿರಲಿಲ್ಲ. ಹಂಗಾಗಿ ನಾವು ಪೈನಾಪಲ್ ಪಾನಿಪುರಿನ ಮಾಡಿಕೊಟ್ಟೆ ಮಕ್ಕಳಿಗೆ. ತುಂಬ ಚೆನ್ನಾಗಿತ್ತು ಮಾತ್ರ. ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಮಕ್ಕಳೆಲ್ಲ ಇಷ್ಟಪಟ್ಟು ಖುಷಿಯಿಂದ ಮಾತ್ರ ತಿಂದರು. ಪೈನಾಪಲ್ ಹಣ್ಣಂತೂ ಮಕ್ಕಳು ಕೂಡ ಕಟ್ ಮಾಡಿಕೊಡ್ತಾ ಇದ್ರೆ ಹಣ್ಣಾಗಿರೋದು ಫುಲ್ಲು ಹಣ್ಣಾಗಿರೋದು ತಂದರೆ ಫುಲ್ಲು ಎಲ್ಲರೂ ಕೂಡ ಇಷ್ಟಪಟ್ಟು ತಿನ್ಬಿಡ್ತಾರೆ. ಪೈನಾಪಲ್ ಹಣ್ಣಂತೂ ಮಕ್ಕಳು ಕೂಡ ತಿಂತಾರೆ. ಫುಲ್ಲು ಇಷ್ಟು ಕಟ್ ಮಾಡಿಕೊಂಡು ನಾನು ತೊಗೊಂಡಿದ್ದೀನಿ. ಒಂದು ಮುಕ್ಕಾಲು ಭಾಗ ಪೈನಾಪಲ್ ಹಣ್ಣು ಹಾಕ್ಕೊಂಡು ಖಾರಕ್ಕೆ ಒಂದು 4 ಹಸಿರುಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ, ತೊಳೆದು ಇಟ್ಕೊಂಡಿದ್ದೆ. ನೀವು ಬೇಕಿದ್ರೆ ಇನ್ನೂ ಕೂಡ ಜಾಸ್ತಿನೇ ಹಾಕ್ಕೊಳ್ಳಿ. ನಮಗೆ ಖಾರ ಮೀಡಿಯಮ್ ಆಗಿತ್ತು. ನೀವು ಬೇಕಿದ್ರೆ ಖಾರಕ್ಕೆ ಇನ್ನೂ ನಾವು 5ರಿಂದ ಒಂದು 6 ಇದನ್ನ ಮೆಣಸಿನ್ಕಾಯಿನ ಹಾಕ್ಕೊಳ್ಬೋದು. ನೋಡ್ತಾ ಇದ್ದೀರಲ್ಲ, ಕೊತ್ತಂಬರಿ ಮತ್ತು ಪುದೀನ ಎರಡೂ ಕೂಡ ಒಂದೊಂದು ಮುಕ್ಕಾಲು ಇಡಿ ಅಷ್ಟು ಹಾಕ್ಕೊಂಡಿದ್ದೀನಿ. ಫುಲ್ಲು ಜಾಸ್ತಿ ಒಂದೊಂದು ಇಡಿ ಆಗಿಲ್ಲ, ನಾನು ಒಂದು ಮುಕ್ಕಾಲು ಇಡಿ ಅಷ್ಟು ಹಾಕಿದ್ದೀನಿ. ನಾವು ಪೈನಾಪಲ್ ಪಾನಿಪುರಿ ಮಾಡೋದಂತೂ ತುಂಬ ಸುಲಭ ಕೂಡ. ನೋಡಿ, ಈಗ ಒಂದು 2 ಇಂಚಷ್ಟು ಶುಂಠಿ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಬರ್ತೀನಿ. ರುಬ್ಬಿದಾದ್ಮೇಲೆ ನಾವೇನು ಮಾಡಬೇಕು ಅಂತಂದರೆ ಸೋಸ್ಕೋಬೇಕು. ಹಂಗೆ ಹಾಕ್ಕೊಂಡು ನಾವು ಮಿಕ್ಸ್ ಮಾಡಬಾರ್ದು. ಈ ರೀತಿಯಾಗಿ ನಾವು ಒಂದು ಜಾಲರಿನ ತಗೊಂಡು ಸೋಸ್ಕೋಬೇಕು. ತುಂಬ ಸುಲಭ ಕೂಡ, ತುಂಬ ಟೇಸ್ಟ್ ಆಗಿರುತ್ತೆ, ತುಂಬ ರುಚಿಯಾಗೂ ಇರುತ್ತೆ ಮಾತ್ರ. ನೀವೆಲ್ಲರೂ ಕೂಡ ಈ ಥರ ಪಾನಿಪುರಿ ಮಾಡ್ಕೊಂಡು ತಿಂದ್ರೆ ನೀವೇ ಮತ್ತೆ ಇದೇ ಥರ ಪಾನಿಪುರಿನೇ ತಿಂತಾ ಇರ್ತೀರ ಮಾಡಿಕೊಂಡು. ನಮ್ಮನೆಯಲ್ಲಂತೂ ಮಕ್ಕಳಂತೂ ತುಂಬ ಚೆನ್ನಾಗಿತ್ತು ಅಂತ ಹೇಳಿ ಒಳ್ಳೆ ಬ್ಯಾಟಿಂಗೇ ಆಡಿದ್ರು. ನಾವೆಲ್ಲರೂ ಕೂಡ ತಿಂದ್ವಿ. ಅವರೇ ಅಂತ ಅಲ್ಲ, ಮಕ್ಕಳೇ ಅಂತ ಅಲ್ಲ, ನಾವು ಕೂಡ ಚೆನ್ನಾಗಿತ್ತು ಅಂತ ತಿಂದ್ವಿ. ಅಂದ್ರೆ ನಾವು ಎಷ್ಟೋ ಸಲ ನಾವು ಮಾಮೂಲಿ ಪಾನಿಪುರಿ ತಿಂದಿರ್ತೀವಿ, ಆದರೆ ಈ ಥರ ಪಾನಿಪುರಿ ಅಂತೂ ನಾವಂತೂ ತಿಂದೇ ಇರಲಿಲ್ಲ. ಅಷ್ಟು ರುಚಿಯಾಗಿತ್ತು. ನೋಡಿ, ಈಗ ಇಷ್ಟು ಸೋಸ್ಕೊಂಡ್ಬಿಟ್ಟು ನಾವು ಇದಕ್ಕೆ ನಾವು ನೋಡಿಕೊಂಡು ನೀರು ಹಾಕ್ಕೊಳ್ಬೇಕು. ಎಷ್ಟು ಬೇಕು ಅಂತ, ನಾವು ಪಾನಿ ಎಷ್ಟು ಮಾಡಬೇಕು ಅಂತ ಹೇಳಿ ಇದರಲ್ಲಿ ನಾನೊಂದು ಮುಕ್ಕಾಲು ಡಬ್ರಿಯಷ್ಟು ಮಾಡಿಕೊಂಡೆ. ಅಂದರೆ ಕರೆಕ್ಟಾಗಿ ಹದವಾಗಿ ಮಾಡ್ಕೋಬೇಕು. ನೀರೆಲ್ಲ ಜಾಸ್ತಿ ಹಾಕ್ಕೊಳಕ್ ಹೋಗ್ಬಾರ್ದು. ನೋಡಿ, ಈ ಥರ ಇಷ್ಟು ಹಾಕ್ಕೊಂಡಿದ್ದೀನಿ. ಇದೇನಿಲ್ಲ ಅಂತಂದ್ರು 5ರಿಂದ ಪಾನಿ ಆಗುತ್ತೆ. ಎಷ್ಟು ಗೊತ್ತಾ, 5 ಜನ 2 ಟೈಮ್ ತಿನ್ನೋವಷ್ಟು ಪಾನಿ ಆಗಿದೆ. ಆದರೂ ಕೂಡದೆ ಖಾಲಿ ಮಾಡಿಬಿಡ್ತಾರೆ ಮನೆಯಲ್ಲಿ. ಅಷ್ಟು ಚೆನ್ನಾಗಿತ್ತು ಮಾತ್ರ. ಕುಡಿಯೋವಷ್ಟು ಚೆನ್ನಾಗಿತ್ತು. ನೋಡಿ, ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಗರಂ ಮಸಾಲ 1/4 ಸ್ಪೂನು. ಇದು ಪೆಪ್ಪರ್ ಪೌಡರು ಒಂದು ಅರ್ಧ ಸ್ಪೂನ್ ಸಾಕು. ಪೆಪ್ಪರ್ ಪೌಡರ್ ಹಾಕ್ಕೊಂಡಿದ್ದೀನಿ. ಇದು ಚಾಟ್ ಮಸಾಲ 1 ಸ್ಪೂನು, ದೊಡ್ಡ ಸ್ಪೂನಲ್ಲಿ 1 ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಇದು ಜೀರಾ ಪೌಡರ್ನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಗರಂ ಮಸಾಲ, ಚಾಟ್ ಮಸಾಲ, ಜೀರಾ ಪೌಡರು ಜೊತೆಗೆ ಪೆಪ್ಪರ್ ಪೌಡರು ಇಷ್ಟು ಕೂಡ ಹಾಕೊಬೇಕು. ಸ್ವಲ್ಪ ಇದು ಹುಣಸೆ ಹಣ್ಣನ್ನು ನೆನೆಸಿ ಸೋರಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಾಕಲ್ಲ, ಆ ಥರ ಎಲ್ಲ ಇರುತ್ತಲ್ಲ ಅಂದ್ಬಿಟ್ಟು ತಳದೆಲ್ಲ ಚೆಲ್ಬಿಡ್ಬೇಕು. ನೋಡಿ, ಈ ಥರ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ರಸನ ಹಾಕೊಂಡ್ಬಿಡ್ಬೇಕು. ಒಂದು ಅರ್ಧ ಹೋಳು ನಿಂಬೆಹಣ್ಣು ರಸ ಹಾಕೊಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಬೇಕು. ನೋಡಿ, ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಅಂದರೆ ಇದಕ್ಕೆಲ್ಲ ಬ್ಲ್ಯಾಕ್ ಸಾಲ್ಟ್ ಅಂತ ಬರುತ್ತಲ್ಲ, ಅದನ್ನು ಕೂಡ ಹಾಕೊಳ್ತಾರೆ. ಅದಿದ್ರೆ ಹಾಕೊಳ್ಬೋದು, ಇಲ್ಲಾಂದ್ರಿಲ್ಲ. ನಮ್ಮ ಹತ್ರ ಏನು ಇರಲಿಲ್ಲ, ನಾನು ಇರೋದ್ರಲ್ಲೇ ಮಾಡಿದ್ದೀನಿ. ಈ ಥರ ಮಸಾಲಗಳೆಲ್ಲ ಇಲ್ಲೇ ಅಂಗಡಿ ಹತ್ರದಲ್ಲೇ ಅಕ್ಕಪಕ್ಕ ಅಂಗಡಿಗಳಲ್ಲೇ ಸಿಗುತ್ತೆ. ಗರಂ ಮಸಾಲ, ಚಾಟ್ ಮಸಾಲ, ಜೀರಾ ಪೌಡರು, ಪೆಪ್ಪರ್ ಪೌಡರು. ಇದಿಷ್ಟು ಕೂಡ ಪೆಪ್ಪರ್ ಪೌಡರ್ ಮಾತ್ರ ಒಂದು ಅರ್ಧ ಸ್ಪೂನ್ ಹಾಕೋಬೇಕು. ಇನ್ನು ಮಿಕ್ಕಿದ್ದೆಲ್ಲ 1 ಸ್ಪೂನ್ ಹಾಕೊಳ್ಳಿ, ಸಾಕಾಗುತ್ತೆ. ಇಷ್ಟು ಕೂಡ ಹಾಕೊಂಡು, ಅದೇ ಇಷ್ಟು ಹಾಕೊಳ್ಳೋದಕ್ಕೆ ಇನ್ನೂ ನೀವು ಕಡಿಮೆ ಮಾಡೋರು ಇನ್ನೂ ಒಂದು ಸ್ವಲ್ಪ
ನೋಡಿಕೊಂಡು ಅರ್ಧ ಸ್ಪೂನು 1/4 ಸ್ಪೂನ್ ಪೆಪ್ಪರ್ ಪೌಡರ್ ಈ ಥರ ಹಾಕೊಳ್ಳಿ. ನೋಡಿ ಆಲೂಗಡ್ಡೆನ ಬೇಯಿಸಿ ಸ್ಮ್ಯಾಶ್ ಮಾಡ್ಕೊಂಡು ತಗೊಂಡಿದ್ದೀನಿ. ನಾನು 1 kg ಆಲೂಗಡ್ಡೆ ಅಷ್ಟು ತಗೊಂಡಿದ್ದೀನಿ, 1.25 kg ಅಷ್ಟು. ನೋಡಿ ಇನ್ನು ನಾನು ಇದಕ್ಕೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಎಲ್ಲ ಹಾಕ್ಕೊಂಡಿದ್ದೆ. ನೋಡಿ ನನ್ನ ಮಗಳಂತೂ ಇನ್ನು ನಾನು ಆಲೂಗಡ್ಡೆದೆಲ್ಲ ಏನು ಮಾಡೇ ಇರಲಿಲ್ಲ, ಹಾಲೇ ಹಾಕೊಂಡು ತಿಂತಾ ಇದ್ದ. ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಪಾನಿ ಅಂತೂ ತುಂಬ ಚೆನ್ನಾಗಿತ್ತು. ಮಕ್ಕಳು ಮನೆಯಲ್ಲಿ ಮತ್ತೆ ಕೇಳಿ ಮಾಡಿಸ್ಕೊಂಡು ತಿಂತಾ ಇರ್ತಾರೆ, ಅಷ್ಟು ರುಚಿಯಾಗಿರುತ್ತೆ. ಇವಾಗ ನಾನು ಆಲೂಗೆಡ್ಡೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ. ಆಲೂಗೆಡ್ಡೆದು ಪಲ್ಯ ಇದನ್ನ ಮಾಡ್ಕೊಳ್ಬೇಕಲ್ಲ ಸ್ಟಫಿಂಗಿಗೆ, ಈಗ ಅದಕ್ಕೆ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇದ್ರಲ್ಲ, ಇದು ಕೂಡ ಅದಕ್ಕೂ ಮಸಾಲ, ಇದು ಏನಪ್ಪ ಅಂತಂದರೆ ಪೆಪ್ಪರ್ ಪೌಡರು, ಸ್ವಲ್ಪ ಗರಂ ಮಸಾಲ, ಚಾಟ್ ಮಸಾಲ, ಇವೆಲ್ಲವನ್ನು ಕೂಡ ಜೀರಾ ಪೌಡರು ಎಲ್ಲವೂ ಕೂಡ ಯಾವ್ದಾವ್ದು ಏನೇನು ನಾವು ಇದಕ್ಕೆ ಹಾಕಿರ್ತೀವೋ ಮತ್ತೆ ಪಾನಿಗೆ ಹಾಕಿರ್ತೀವೋ ಅದನ್ನೇ ನಾನು ಇದಕ್ಕೆ ಹಾಕ್ಕೊಳ್ತೀನಿ. ಇದಕ್ಕೆಲ್ಲ ನಾನು ಸ್ವಲ್ಪ ಮೀಡಿಯಮ್ ಆಗಿ ಹಾಕ್ಕೊಳ್ತೀನಿ. ಉಪ್ಪು ಅಷ್ಟೇ ನೋಡಿಕೊಂಡು ಹಾಕ್ಕೊಳ್ಬೇಕಾಗತ್ತೆ. ಇದು ಗರಂ ಮಸಾಲ ನೋಡ್ತಾ ಇದ್ದೀರಲ್ಲ, ಎಲ್ಲವನ್ನು ಕೂಡ ಹೀಗೆ ಹಾಕ್ಕೊಂಡು ಸ್ವಲ್ಪ ರುಚಿಗೆ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಬೇಕು. ಉಪ್ಪನ್ನು ಆಲೂಗಡ್ಡೆಗೂ ಕೂಡ ಅಲ್ಲೇ ಬೇಯೋದಕ್ಕೂ ಆಲ್ರೆಡಿ ಹಾಕಿರ್ತೀವಲ್ಲ, ಹಂಗಾಗಿ ನೋಡಿಕೊಂಡು ಇದಕ್ಕೂ ಪಲ್ಯಕ್ಕೂ ಸ್ಟಫಿಂಗಿಗೂ ಕೂಡ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಬೇಕು. ಅಂದರೆ ಈಗ ಮಾಡೋದು ಜೊತೆಗಿಂತ ಇನ್ನು ಲಾಸ್ಟಲ್ಲಿ ಇರೋದು ಎಷ್ಟು ಚೆನ್ನಾಗಿದೆ ವಿಡಿಯೋ ಅಂತಂದರೆ ಹಂಗಿದೆ. ಎಲ್ಲರೂ ಕೂಡ ತಿಂತಾ ಇದೀವಿ, ಅಷ್ಟು ಎಂಜಾಯ್ ಮಾಡ್ಕೊಂಡು ತಿಂತಾ ಇದೀವಿ. ನೀವು ಒಂದ್ಸಲ ಕೊನೆವರೆಗೂ ವಿಡಿಯೋ ನೋಡಿ. ಇದು ಬಟಾಣಿ ಹಾಕ್ಕೊಂಡಿದ್ದೀನಿ, ಇದಕ್ಕೂ ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನನ್ನ ಮಕ್ಕಳು ಕೂಡ ಎಲ್ಲರೂ ಕೂಡ ಇಷ್ಟಪಟ್ಟು ಕೂಡ ತಿಂದ್ರು ಕೂಡ ಅದೇ ವಿಡಿಯೋ ಲಾಸ್ಟ್ಗೂ ಕೂಡ ಇದೆ. ಕೊನೆವರೆಗೂ ವಿಡಿಯೋ ನೋಡಿ, ಯಾರು ಎಲ್ಲೂ ವಿಡಿಯೋ ಸ್ಕಿಪ್ ಮಾಡ್ದಿರಾ. ಹಂಗೆ ಹೊಸಬ್ರು ಯಾರಾದರೂ ನನ್ನ ವಿಡಿಯೋ ನೋಡೋರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಹೀಗೆಲ್ಲ ಫುಲ್ಲು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನೀಟಾಗಿ ಎಲ್ಲ ಕಡೆ ಉಪ್ಪು ಖಾರ ಎಲ್ಲ ಅಂಟಬೇಕು. ನಾನು ಖಾರಕ್ಕೆ ಏನಿಲ್ಲ ಅಂತಂದ್ರೆ ನಾನು ಮೆಣಸಿನ್ಕಾಯಿ ಎಲ್ಲ ಇದು ಸ್ಟಫಿಂಗಿಗೆ ನಾನು ಮೆಣಸಿನ್ಕಾಯಿ ಎಲ್ಲ ಹಚ್ಚಾಕಿಲ್ಲ ನಾನು. ಇದೇ ಏನೇನು ಮಸಾಲೆಗಳ್ನ ಹಾಕಿದ್ದೀನೋ ಅಷ್ಟೇ ಸಾಕು. ಪಾನಿನಲ್ಲೇ ಖಾರ ಇರುತ್ತಲ್ಲ ಅಂದ್ಬಿಟ್ಟು ಸ್ಟಫಿಂಗಿಗೇನು ಖಾರ ಹಾಕಿಲ್ಲ. ಎಲ್ಲರೂ ನೋಡಿ ಕೊನೆವರೆಗೂ ವಿಡಿಯೋ ನೋಡಿ ಹೇಗಿದೆ ಅಂತ. ಎಲ್ಲರೂ ಹಾಲಲ್ಲಿ ಇಟ್ಕೊಂಡು ತಿಂತಾ ಇದ್ದೀವಿ. ಅಲ್ಲಿ ಮಾಡುವ ಹಿಂಗೆ ನೋಡಿ, ಹಂಗಿಡಬೇಕು ಆ ಥರ. ಹಿಂಗೆ ಕರೆಕ್ಟಾಗಿ ಬಂತು. ಈಗ ನೋಡಿ ಚೆನ್ನಾಗೈತಿ. ಇವಾಗ ಚೆನ್ನಾಗಿ ಬಂತು. ಈಗ ತಡ್ಕೊಂತ ಇದು ಮಾಡ್ತೀವಿ. ಹಾಕೊಡ್ಲ ಈಗ? ಹಾಕೊಡು ಬೇಗ. ಏನು ಕಾಯ್ತಾ ಇದೆಯಾ ಅಂತ ಗೊತ್ತು. ತಗೋ ನೋಡಿ, ಪೈನಾಪಲ್ ಪಾನಿಪುರಿ ಇದೆ ಇವಾಗ. ಚಿಕ್ಕದ್ರಾಗ ಹಾಕೊಂಡು ಹಾಕ್ಕೊಡ್ತೀನಿ. ಓ ನೀನು ತಿನ್ನೋಗೋ ಕಾಂಪಿಟೇಷನ್ ಆಗಿ. ಓಹೋ, ನೀನ್ ಪುಕ್ಲಾ ತಗೋ. ನೀನು ಏನ್ ಮಾಡಲ್ಲ ಬರ ನಿನ್ಗೆ. ನೀವು ನಂಗೆ ಆಡ್ತಾನೆ. ಮೆಣಸಿನ್ಕಾಯಿ ಹಾಕಿಲ್ಲ ಚಿನ್ನಮ್ಮ ಇದಕ್ಕೆ. ನೀವು ತಿನ್ನೋದು ಅಂದ್ಬಿಟ್ಟು ಮೆಣಸಿನ್ಕಾಯಿ ಬಾಯಿ ಸಿಕ್ಕರನ್ನ ತಿನ್ನಲ್ಲ ಅಂತ ಬರೀ ಇದಷ್ಟೇ ಹಾಕಿರೋದು. ಬಟಾಣಿ ಅದು ಗ್ರೀನ್ ಕಲರ್ ಇರೋದು ತಿನ್ನು. ಬಾರಲ್ಲೇ ಬೇಡ. ಬಿಡುಚಿ ನಮ್ಮ ಎಲ್ಲ ನೀನೇ ಖಾಲಿ ಮಾಡ್ಕೊ, ನಿನ್ ಬೇಡವಂತೆ. ಖಾರಕ್ಕೆ ಬರೀ ಪುಡಿಗಳು ಅಷ್ಟೇ ಹಾಕಿರೋದು ಆಯ್ತಾ. ನೀನು ಮೆಣಸಿನ್ಕಾಯಿ ಇದ್ರೆ ನೀನ್ ಏನಂತ್ರಲ್ಲೂ ನೀನ್ ತಿನ್ನಲ್ಲ ಅಂತ ನಮಗೂ ಗೊತ್ತು. ಅದಕ್ಕೆ ತಗೋ ತಗೋಬಾರ, ಒಂದೇ ಒಂದ್ ತಿನ್ನು. ಹೆಂಗೈತೆ? ಚೆನ್ನಾಗೈತಾ? ಲೈಕ್ ಮಾಡ್ಬಿಡು ಒಂದು ವಿಡಿಯೋಗೆ. ಹೆಂಗೆ ಈಗ? ಯಾವ ಫ್ಲೇವರ್ ಹೇಳಿದು? ಪೈನಾಪಲ್. ತಿನ್ಕೊ, ಬಾಯಲ್ಲಿ ಇಟ್ಕೊಬಿಟ್ಟಾಳ ಅವಳು, ಮಾತಾಡಕ್ ಆಗ್ತಿಲ್ಲ. ತಗೋ. ಅವ್ನ್ ನಿನ್ ಮುಖ ನೋಡ್ತಾ ಇರ ಅಷ್ಟೇ, ಕುತ್ಕೊಂಡಿ ಮಲ್ಕೊಂಡಿ. ತಿನ್ಬೇಡ ನೀನ್ ಮಾತ್ರ ಬಂದಿ. ಪೈನಾಪಲ್ ಫ್ಲೇವರ್ ಮಾಡಿದ್ದೀನಪ್ಪ. ಇವತ್ತೇ ಫಸ್ಟ್ ಟೈಮ್ ಅಲ್ವಾ ಪೈನಾಪಲ್ ಪಾನಿಪುರಿ ಮಾಡಿರೋದು. ಸಕ್ಕತ್ತಾಗೈತೆ. ಫಸ್ಟ್ ಟೈಮೇ ಸಕ್ಸಸ್ ಆಯ್ತಾ ಚಿನ್ನಮ್ಮ? ಫಸ್ಟ್ ಟೈಮ್ ಅದು ಸಕ್ಸಸ್ ಆಗಿದ್ದಕ್ಕೆ ಈಗ ಅವಳು ತಿನ್ನೋದ್ ನೋಡಿ ನಾನು ಬರ್ತೀನಿ. ಈಗ ಆಸೆ ಆಗ್ಬಿಟ್ಟೈತಿ. ಅಲ್ಲ, ಈಗ ನಾನು ಕೈ ತೊಳ್ಕೊಂಡ್ ಬರ್ತೀನಿ. ಸಕ್ಕತ್ತಾಗಿರೋದು. ಪಾನಿನೇ ಖಾಲಿ ಮಾಡ್ತಾ ಇದ್ದ, ಅಲ್ಲೇ ಕುಡ್ಕೊಂಡ್ ಅಡ್ಗೆ ಮನೇಲೆ ಬಂದ್ಬಿಟ್ಟು ನಾನ್ ಪಾನಿಪುರಿ ಬೇಕು ಅಂತ ಹೇಳಿ ಎತ್ತಿಟ್ಟೆ. ಪಾನಿಪುರಿ ಜೊತೆಗೆ ತಿನ್ನಿವಂತೆ ಅಂತನ. ಇವನ್ ಇರ್ಲಿಲ್ಲ, ನಿಮ್ ಜೊತೆ ಬಂದಿದ್ನಲ್ಲ ಅಂಗಡಿಗೆ ಅವಾಗ. ಅದಿಲ್ಲ ಖಾರ, ಅದು ಖಾರ 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 ಕರ್ಬೇವಿನ ಸೊಪ್ಪು, ಅದು ಖಾರದು. ತಿನ್ ನೋಡ್ರಿ ಟೇಸ್ಟ್. ಇನ್ನ ನಾನೇ ತಿನ್ಬೇಕು, ನಾನು ತಿಂದಿಲ್ಲ.
ತಗೋ. ಅವಳಿಗೆ ಆಸೆ ಆಗಿತ್ತಂತೆ ಅವತ್ತಿಂದ ಈ ತರ ಗೋಲ್ಗಪ್ಪ ತರ ಕೊಡ್ಬೇಕಂತೆ ಅವಳಿಗೆ. ಅದಕ್ಕೆ ಹೆಂಗೈತ್ ಫ್ಲೇವರ್? ಮಾಡಿಸ್ಕೊಂಡಿದ್ದವಳು. ತಗೊಳ್ಳೋ ಬಟ್ಲಿ ಇಡಿ ನಿನ್ನೆ ಹಿಡ್ಕೊಳ್ಳೋ. ಓವರ್ ಸ್ಕೋಪ್ ನಿಂದು ಬಾ. ನಿಂದೆ ಚಾನ್ಸ್ ಚಿನ್ನಮ್ಮ. ಏನಕ್ಕೆ ಹೇಳೋ ಅವ್ನು ಬರಲ್ಲ, ನೀನೇ ತಿಂದು ಖಾಲಿ ಮಾಡು. ಸೂಪರ್ ಆಗೈತೆ, ಚೆನ್ನಾಗೈತೆ. ಅಯ್ಯೋ ಯಾವತ್ತೇನ್ ಯೂಟ್ಯೂಬ್ ಅಲ್ಲಿ ಬಂದೇ ಇಲ್ಲ ಅನ್ನೋ ರೇಂಜ್ ಆಡ್ತಾನೆ. ನಿನ್ಗೇನ್ ದೃಷ್ಟಿ ಆಗಲ್ಲ ಬಾ, ದೃಷ್ಟಿ ಬೇಕಾ ತೆಗ್ದೇ ಬಿಡ್ತೀನಿ. ಖಾಲಿ ಆಗೋಯ್ತಲ್ಲಿ. ಖಾಲಿ ಬಿಡು, ನಾವೇ ತಿನ್ಕ. ಅಮ್ಮನ್ ಕೊಡೆ ಆಯ್ತು. ಬನ್ನಿ ನೀವು ತಿನ್ನಿರಂತೆ. ಅಮ್ಮಂಗ್ ಇನ್ನೊಂದಂತೆ ನೋಡೆ. ಇನ್ನೊಂದು ಕೊಡ್ತೀನಿ ಈಗ. ನೀರ್ ಕುಡ್ತೀನಿ ಕೊಡೆ. ಕುಡ್ಕೊ. ಅದಕ್ಕೆ ಫಸ್ಟೇ ನೀರು ಎತ್ಕೊಂಬಂದೆ ನಾನು. ಪಪ್ಪು ಎಲ್ಲ ತಿಂತಾವ್ರೆ, ನನಗೇನು ಕೊಡ್ತಾ ಇಲ್ಲ ಅಂತ ನೋಡ್ತಾ ಇದ್ದಿದ್ದು ಬಂಗಾರ. ಅಯ್ಯೋ ಅವ್ನ್ ನೋಡ್ತಂಗೆ ಬಾಯ ನೀರ್ ಬತ್ತಾಯ್ತು ಅವ್ನಿಗೆ. ಇಲ್ಲ ತಗೊಳಪ್ಪ. ಹಂಗೆಲ್ಲ ಆಡ್ಬಾರ್ದು, ತಗೊಳಪ್ಪ ತಿನ್ಬಿಡು. ಅದ್ರಲ್ಲಿ ಏನಾಯ್ತು, ತಿನ್ನದೇ ಉಂಟು ಅಂತ. ಅದ್ರಲ್ಲಿ ಏನು ಮುಚ್ಕೊಂಡು ತಿನ್ನ ಅಂತದ್ದು. ನೀವುಂದೆ ಮಜಾ ಇರೋದು ಇವಾಗಾದ್ರು. ಚಿನ್ನಮ್ಮ ಒಳ್ಳೆ ಲಾಟ್ರಿ. ಆಮೇಲೆ ಸೆಕೆಂಡ್ ರೌಂಡ್ ಇನ್ನಿಂಗ್ಸು. ಸೆಕೆಂಡ್ ರೌಂಡ್ ಇವಾಗ ಸಾಕಾಯ್ತಾ ನಿಂಗಾಲೆ? ಹೌದಾ, ಇರು ಈಗ ಇನ್ನೊಂದ್ಸಲ ಹಾಕೊಡ್ತಾ ಇದ್ದೀನಿ. ಅವ್ಳು ಸುಮ್ಮನಂಗ ಅಂತಾಳ ಅಷ್ಟೇ ಸಾಕು ಅಂತ. ಅವಳು ಅಷ್ಟೇ ಸಾಕು ಅಂತಾಳೆ ಅಷ್ಟೇನೆ, ಅವಳಿಗಿನ್ನ ಬೇಕು ಅವಳಿಗೆ. ಅಮ್ಮ ಕೊಡು ಹಂಗೆ. ಎರಡನೇ ರೌಂಡ್ ಇದಾಗ್ಲೇನೆ ಒಂದ್ ಪ್ಯಾಕೆಟ್ ಫುಲ್ ಖಾಲಿ ಆಲೆ. ಆಲೂಗಡ್ಡೆಗೆಲ್ಲ ಬಟಾಣಿ ಎಲ್ಲ ಹಾಕಿರೋದಕ್ಕೂ ಅರ್ಧ ಇನ್ನ ಟೇಸ್ಟ್ ಸಕ್ಕತ್ತಾಯ್ತು. ಒಳ್ಳೆ ಚೆನ್ನಾಗಿ ಬರ್ತೈತೆ. ಹೊರಗಡೆ ಪಾನಿಪುರಿ ಅಂತಂದ್ರೆ ಇಷ್ಟು ಇದಾಗ ತಿನ್ನೋದೇ ಇಲ್ಲ. ಮನೇಲಿ ಮಾಡ್ಕೊಳ್ಳೋದು ಅಂತಂದ್ರೆ ನಾವು ನೆಮ್ಮದಿಯಾಗಿ ತಿನ್ನೋದಷ್ಟೇ. ಟೇಸ್ಟ್ ಸಕ್ಕತ್ತಾಯ್ತು. ಮನೇದು ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಇಷ್ಟೊಂದು ಚೆನ್ನಾಗಿ ಖಾರ ಆಗ್ದಲೆ ತಿಂದಿರೋದಂದ್ರೆ ಅಲ್ಲ, ಇವ್ರು ಕೇಳಿ ಇಟ್ಬಿಟ್ಲ ಅಲ್ಲೆಲ್ಲ ಪಾನಿಪುರಿ ತಿನ್ಬೇಕು ಅಂದ್ಬಿಟ್ಟು ಕೊನೆಗೆ ಮನೇಲೆ ಮಾಡ್ಕೊಟ್ಬಿಟ್ಟಿದಾಗೋಯ್ತು. ಹೊರಗಡೆ ಹೆಂಗೈತೆ ಇದು? ಅಲ್ಲ ಅನಾನಸ್ ಫ್ಲೇವರ್ ಸಕ್ಕತ್ತಾಯ್ತಲ್ವಾ? ಪೈನಾಪಲ್ ಸಕ್ಕದೈತೆ. ಅಂದ್ರೆ ನಾನಂತೂ ಹೊರಗಡೆ ಅಂತ ತಿನ್ನೋದೇ ಇಲ್ಲ ಪಾನಿಪುರಿ. ಪೈನಾಪಲ್ದೇ ಇದು. ಅದಕ್ಕೆ ಫ್ಲೇವರ್ ಹಂಗಿರೋದು ಟೇಸ್ಟ್ ನೋಡು. ಫ್ಲೇವರ್ ಟೇಸ್ಟ್ ಅಷ್ಟು ಚೆನ್ನಾಗೈತೆ. ಮೆಣಸಿನ್ಕಾಯಿ ಇಲ್ಲ ನೋಡ್ದ? ಏನೂ ಹಾಕಿಲ್ಲ, ಎಲ್ಲ ಮಸಾಲೆಗಳು ಹಾಕಿರೋದೆಲ್ಲ. ಚೆನ್ನಾಗಿತ್ತು. ಈಗ ಹಾಕೊಡ್ತೀನಿ ಅವ್ರಿಗೆ. ಸಾಕಾಗೋಯ್ತಲ್ಲ ನಿನ್ಗೆ? ಇದ್ರಲ್ಲೆಲ್ಲ ಬ್ಯಾಟಿಂಗ್ ಮಾಡಿರೋದೇ ಚಿನ್ನಮ್ಮ ಚೆನ್ನಾಗಿ. ಅಮ್ಮಂಗ್ ಕೂಡ ಇನ್ನ ಕೊಡ್ತೀನಿ. ಇನ್ನೊಂದು ತಿನ್ಕೋ. ಇನ್ನೊಂದು ಅಂತಾನೆ ಅಮ್ಮ ಎಷ್ಟಿತ್ತು. ಹೊರಗಡೆ ನಾವ್ ತಿನ್ನೋದೇ ಇಲ್ಲಪ್ಪ. ನಮ್ಗೆ ಹೊರಗಡೆ ಪಾನಿಪುರಿ ಇಷ್ಟ ಆಗಲ್ಲ. ಅದು ಪಾಪ ತಡಿಯಮ್ಮ, ಅವನ್ಗೊಂದು ಕೊಟ್ಬಿಡ್ತೀನಿ. ಯಪ್ಪ ಅದಾಗಲ್ಲ. ಅದ್ ಯಾವಾಗ ಹೋಗೋ ವಿಡಿಯೋದಲ್ಲಿ ಬಂದ್ಬಿಟ್ಟಿತ್ತಲ್ಲ, ಕೈ ತೊಳೆಯಲ್ಲ ಆಮೇಲೆ ಹೆಂಗೋ ಕೊಡ್ತಾರೆ ಅಂದ್ಬಿಟ್ಟು ಅವಾಗೆ ಬಿಟ್ಬಿಟ್ಟಿತ್ತು. ಅವ್ನ ವಿಡಿಯೋ ಗೊತ್ತಿಲ್ಲ, ನಿಂದು ಒಳ್ಳೆ ಬೇಟೆ ಅಲ್ಲ. ಅವ್ನ ವಿಡಿಯೋ ಗೊತ್ತಿಲ್ವಲ್ಲ ನೋಡ. ಅವಾಗ್ಲೇ ಹೊಟ್ಟೆ ತುಂಬ ತಿರ್ಗಿ ಇನ್ನೊಂದು ತಿಂತಾನೆ ಇದೆಯಲ್ಲ ಚಿನ್ನಮ್ಮ. ದೃಷ್ಟಿ ತಗ್ಸ್ಕೊ. ದೃಷ್ಟಿ ತೆಗಿಲೇಬೇಕು ಅವಳಿಗಂತೂ. ಚೆನ್ನಾಗಿ ತಿಂದಾಕ್ಬಿಟ್ಲು. ಅದು ಎಷ್ಟೋ ದಿನದಿಂದ ಆಸೆ ಅಲ್ವ ಅವಳಿಗೂ. ಟೇಸ್ಟ್ ಅಂತ ಚೆನ್ನಾಗಿತ್ತಲ್ವೇನೆ? ಟೇಸ್ಟ್ ಸಕ್ಕತ್ತಾಯ್ತಪ್ಪ. ಅಮ್ಮ ಖಾಲಿ ಮಾಡೈತ್ ನೋಡು ಅಮ್ಮಂಗೆ. ಹಂಗಂತೈತೆ. ಆಯ್ತಪ್ಪ ಈಗ ಹೇಳು. ಅಲ್ಲ, ಆಲೂಗೆಡ್ಡೆ ಇದು ಪಲ್ಯ ಮತ್ತೆ ಇದು ಪಾನಿ ಎಲ್ಲ ಒಂದೊಂದು ಅಬ್ರಿ ಇದ್ದಿದ್ದು ಎಲ್ಲ ಖಾಲಿ. ತುಂಬಾ ಇದ್ದಿದ್ದು. ತಡಿ
ತಡಿ ತಡಿ ಕೊಡ್ತೀನಿ ನೀರು ಹಾಕೊಡ್ತೀನಿ ನೀರು. ಸಾಕು ಸಾಕು ಅಂತ ಹೇಳ್ತಾನೆ ಇದ್ದೀನಿ. ಒಂದ್ ಸ್ವಲ್ಪ ತಿಂದ್ರೆ ಈಗ ನಾವು ಊಟ ಮಾಡ್ಬಿಟ್ಟು ನಾವು ಊಟ ಮಾಡಿಲ್ವಲ್ಲ ಇನ್ನ. ಊಟ ಮಾಡಿ ತಿನ್ನೋದು. ಇದು 2ನೇ ಪ್ಯಾಕೆಟ್ ಪೂರಿ, ಇದು ಮೊದಲನೇ ಖಾಲಿ. ಸಮಾಧಾನ ಆಯ್ತಾ ಈಗ ಚಿನ್ನಮ್ಮ? ಸಮಾಧಾನ ಆಯ್ತಾ? ಏ ಬಾರ ತಗೊಳ್ಳೋ. ಒಂದ್ ಎಕ್ಕಳು ಹೋಗ. ಯಾರು ನೋಡ್ತಾ ಒಳ್ಳೆ ಇವ್ನು ಅರ್ಧ ಸ್ಕೋಪ್ ಓವರ್ ಸ್ಕೋಪ್. ನೀನೇ ಎಲ್ಲಕ್ಕಿಂತ ಬೇಟೆಗಾರ ಅಂತ ನಮಗೂ ಗೊತ್ತು. ಅದೇನೆ. ಪಾನಿಪುರಿ ಇಲ್ಲ ಅನ್ನ ಮಿಡ್ಸಕ್ಕಾಗಲ್ಲ. ಪಾನಿಪುರಿ ಇವಳಗ್ ಮೀರ್ಸಕ್ಕಾಗಲ್ಲ, ನಾನ್ ವೆಜ್ ಅಲ್ಲ ಅವನೊಂದ್ ಮೀರ್ಸಕ್ಕಾಗಲ್ಲ ಅಷ್ಟೇ. ಆನ್ ಮಾಡಿದೆ. ತಡಿಯ ಇದು ನಾನು ನೋಡಿ ಆಮೇಲೆ ಮೆಣಸಿನ್ಕಾಯಿ ನೀನು ಅದಕ್ಕೆ ಹಾಕಿಲ್ಲ ತಗೋ. ಖಾರ ಬರೀ ಮಾಮೂಲಿ ಪೌಡರ್ ಅಷ್ಟೇ, ಮೆಣಸಿನ್ಕಾಯಿ ಹಾಕಿಲ್ಲ. ಮೆಣಸಿನ್ಕಾಯಿ ಹಾಕಿದ್ವಲ್ಲ. ನಿಮ್ಗೂ ದೃಷ್ಟಿ ಆಗೋಯ್ತು ಇವತ್ತು. ಇವತ್ತು ಅಮ್ಮ ಎಲ್ಲಾರ್ಗು ದೃಷ್ಟಿ ತೆಗಿಬೇಕಷ್ಟೇ. ಪಾನಿಪುರಿ ಪಾನಿಪುರಿ ಮೊದಲು ಚೆನ್ನಾಗಿ ಖಾರ ಎಲ್ಲ ಖಾಲಿ ಆಯ್ತು ನೋಡು. ಒಂದೇ 2 ಪ್ಯಾಕೆಟ್ ಖಾಲಿ ಕಣಿಸಿನಮ್ಮ. ಹೌದಾ? 2 ಪ್ಯಾಕೆಟ್ ಖಾಲಿ. ನಿಮ್ಮ ಅಜ್ಜಿ ನೋಡು, ಇನ್ನು ಒಂದೇ 1 ಪ್ಯಾಕೆಟ್ ಆಯ್ತು ಅಷ್ಟೇ ಮನೇಲಿ. ಇನ್ನೊಂದ್ ಪ್ಯಾಕೆಟ್ ತರ್ಬೇಕಂಗಾದ್ರೆ. ರಾತ್ರಿಗೂ ಬೇಕಲ್ಲ, ನೀನ್ ಅದೇ ಊಟ ಅಲ್ವಾ ಬೇರೆ. ಸಾಯಂಕಾಲ ಊಟನೂ ಅದೇ, ರಾತ್ರಿ ಊಟನೂ ಅದೇ. ಖಾಲಿ ಆಯ್ತು. ಏನ್ ಬೇಕಾ? ಇನ್ನೊಂದು ಅಜ್ಜಿ ತಗೊಳಜ್ಜಿ. ಆಯ್ತು ಅಲ್ಲಿ. ಪುರಿಗಳು ಚೆನ್ನಾಗವೆ, ಗಟ್ಟಿ ಇಲ್ಲ. ಅಂತ ಗಟ್ಟಿ ಇಲ್ಲ, ಯಾವ್ದೋ ಒಂದೊಂದಷ್ಟು ಸಕ್ಕದಾಗೈತೆ ಎಲ್ಲಾ ಪುರಿಗಳು. ಚೆನ್ನಾಗವೆ. ಚೆನ್ನಾಗೈತೆ. ಯಾವ ಕೆಲ್ಸ ಪುರಿ ಬರ್ತಾವಲ್ಲ, ಅವನು ಬಂದ. ಅಯ್ಯೋ, ಈ ಸಾಕು ಅಂತ ಹೇಳಿದ್ದಂತ ಬಂದ. ಖಾರ ಇಲ್ಲ ಹಾಕೋಣ, ಖಾರ ಮಿಕ್ಸರ್ ಹಂಗೆ ಹಾಕೊಂಡು. ಒಂದು ಕವರ್ ಪೂರ್ತಿ ನಂದೇ ಬ್ಯಾಟಿಂಗ್, ಇನ್ನೊಂದ್ ಕವರ್ ನೀ ತಿನ್ಸಿರೋದು. ಹಂಗೆ ಕೊಟ್ಬಿಟ್ಟು ಹಂಗೆ ಕೊಟ್ಬಿಟ್ಟಿದ್ದು. ಪ್ಲೇಟ್ ಇಟ್ಬಿಟ್ಟು 2ನೇ ಟ್ರಿಪ್ಪಿನ ಪ್ಲೇಟ್ ಅದು. 3ನೇ ಟ್ರಿಪ್ 2ನೇ ಟ್ರಿಪ್ ಇಲ್ಲ ಪ್ಲೇಟ್. ಏನು ಪ್ಲೇಟ್ಗಳು ಎಣ್ಣೆ ಸೊಪ್ಪಿಗೆ 2ನೇ ಸಲ ಇದು.